ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಯನ್ ಕ್ರಿಯೇಷನ್. ಇವತ್ತು ನಾನು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಸೀರೆ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಆ್ಯಸ್ ಯೂಶುವಲ್ 6 ಎಳೆ ತೊಗೊಂಡಿಲ್ಲ, ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. 8 ಎಳೆ ದಾರ ತೊಗೊಂಡು ಮೊದಲಿಗೆ ನಾನು ಲೇಸ್ಗೆ ಲಾಕ್ನ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೀಡು ಯಾವ ರೀತಿ ಬೇಕಂದ್ರೂ ನೀವು ತೊಗೊಬೋದು. ನಾನು ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ನ ಮಾಡ್ಕೊತೀನಿ. ಲಾಕ್ ಆದಮೇಲೆ ಫ್ರೆಂಡ್ಸ್, ಇವಾಗ ನಾನು 5 ಚೈನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಸ್ವಲ್ಪ ಕಾಣುತ್ತೆ, ಅದಕ್ಕೆ ನಾನು ಈ ಬೀಡನ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೀಡ್ ಬೇಕು ಅದನ್ನು ತೊಗೊಬೋದು. 3 4 5 ಚೈನ್ನ ತಗೊಂಡು ನಾನು ಈ ಬೀಡ್ ಗ್ಯಾಪ್ ಏನಿರುತ್ತೆ, ಬೀಡ್ ಕೆಳಗಡೆ ಒಂದು ಹೋಲ್ ಇರುತ್ತೆ ನೋಡಿ, ಆ ಹೋಲಿಂದ ಸೂಜಿನ ತಂದು ನೋಡಿ, ಈ ರೀತಿ ಆ ಹೋಲಿಂದ ಸೂಜಿನ ತಂದು ಸೂಜಿಯಿಂದ ದಾರನ ತಂದು ಲಾಕ್ನ ಮಾಡ್ಕೊತೀನಿ. ನಿಮ್ಗೆ ಈ ರೀತಿ ಬರಲ್ಲ ಅಂತಂದರೆ ನೀವು ಹಿಂದೆ ಟರ್ನ್ ಮಾಡಿಕೊಂಡು ಬಟ್ಟೆನ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಈಗ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ನಾನು. ಈ ರೀತಿ ತೊಗೊಳ್ಳಿ ನೀವು ಬೀಡನ್ನ. ಇದು ಈ ರೀತಿ ಇರೋದ್ರಿಂದ ನಾನು ಈ ರೀತಿ ತೊಗೊಂಡಿದ್ದೀನಿ. ನೀವು ಒಂದೇ ಶೇಪ್ ಇರೋ ಬೀಡನ್ನ ತೊಗೊಂಡ್ರೆ ಯಾವ ಕಡೆನಾದರೂ ಇನ್ಸರ್ಟ್ ಮಾಡ್ಕೊಬೋದು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು 5 ಚೈನ್ ಏನು ಹಾಕಿದ್ವಿ ಆ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸಲ ದಾರ, 5 ಚೈನ್ ಗ್ಯಾಪ್ ಒಳಗಡೆಯಿಂದ ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಇದೇ ರೀತಿ ನಾನು 6 ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಕಾಣಬೇಕು ಫ್ರೆಂಡ್ಸ್. 5 ಆಯಿತು. 5 ಆದಮೇಲೆ ಈಗ 6ನೇ ಡಬಲ್ ಕ್ರೋಶೆಟ್ನ ನಾನು ಮಾಡ್ಕೊತಾ ಇದ್ದೀನಿ. ನಿಮಗೆ 7 ಬೇಕು ಅಂದರೂ ನೀವು ಮಾಡ್ಕೊಬೋದು, ಇಲ್ಲ 5 ಸಾಕು ಅಂತಂದರೆ 5 ನಿಮ್ಮ ಬೀಡ್ ಯಾವ ಸೈಜ್ ಇರುತ್ತೆ ಅದ್ರ ಮೇಲೆ ನೀವು ಚೈನ್ನ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು 5 ಚೈನ್ ಏನು ಮಾಡಿದ್ವಿ, 5 ಡಬಲ್ ಕ್ರೋಶೆ ಏನು ಮಾಡಿದ್ವಿ ಅದನ್ನ ಲಾಕ್ ಮಾಡೋ ಹೋಗಿಲ್ಲ, ಮತ್ತು ಬೀಡನ್ನ ಆ್ಯಡ್ ಮಾಡ್ಕೊಬೇಕು. ಅದರಲ್ಲಿ ಬೀಡ್ ಲಾಕ್ ಈಗ ಸ್ವಲ್ಪ ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಲ್ಯಾಂಟಿಂಗ್ ಆಗಿ ನೀವು ಈ ರೀತಿ ಕಾಣುತ್ತೆ. ಬೀಡ್ ಲಾಕ್ನ ಮಾಡ್ಕೊಬೇಕು, ಬಟ್ಟೆಗೆ ಲಾಕ್ನ ಮಾಡ್ಕೊಬೇಕು. ಮತ್ತು 5 ಚೈನ್, 4 5 ನೋಡಿ. ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು ಈ ಮೊದಲನೇ ಚೈನ್ ಹೋಲ್ ಏನಿದೆ ಆ ಹೋಲಲ್ಲಿ ನೀವು ಇಲ್ಲ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ಕೆಳಗಡೆ ಬೀಡ್ ಕೆಳಗಡೆ ಹೋಲ್ ಇರುತ್ತಲ್ಲ ಅಲ್ಲಾದರೂ ಹಾಕ್ಕೊಂಡು ಲಾಕ್ ಮಾಡ್ಕೊಬೋದು. ನಾನಿಲ್ಲಿ ಮೊದಲನೇ ಹೋಲ್ ಗ್ಯಾಪ್ ಏನಿದೆ ಕ್ರೋಶದು ಡಬಲ್ ಕ್ರೋಶೆಡ್ದು ಅದ್ರ ಒಳಗಡೆಯಿಂದ ದಾರ ಅಂತಂದು ಲಾಕ್ನ ಮಾಡಿಕೊಂಡೆ. ಈಗ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್, ಸೂಜಿ ಮೇಲೆ ಒಂದು ಸಲ ದಾರ, ಡಬಲ್ ಕ್ರೋಶೆಡ್. ಇಲ್ಲೂ ಅಷ್ಟೇ ನಾನು 5 ಡಬಲ್ ಕ್ರೋಶೆಡ್ನ ಮಾಡ್ಕೊತೀನಿ. ಈಸಿ ಅಂದರೆ ತುಂಬ ಈಸಿಯಾಗಿದೆ. ನಾನಿಲ್ಲಿ ಮಧ್ಯ ಒಂದು ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಕುಚ್ಚು ಬೇಡ ಅಂದರೆ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಫ್ರೆಂಡ್ಸ್ ನೀವು 6 ಎಳೆ ದಾರನ ತೊಗೊಂಡು ಟ್ರೈ ಮಾಡಿ. ನಿಮಗೆ ಅಭ್ಯಾಸ ಇರೋದ್ರಿಂದ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. 8 ಎಳೆ ತೊಗೊಳೋದ್ರಿಂದ ಏನಂದರೆ ಈ ರೀತಿ ತಿಕ್ನೆಸ್ ಆಗಿ ದಪ್ಪವಾಗಿ ಕಾಣುತ್ತೆ. ಅದರಿಂದ ನಾನು ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೀಡ್ಸು ಹೋಲ್ ಸೈಜ್ ಏನಿದೆ ಹಂಗೆ ತೊಗೊಳ್ಳಿ. 6 ತಗೊಂಡ್ರೆ ನೀವು ದಾರನ ಯಾವ ಬೀಡ್ನಾರು ಆ್ಯಡ್ ಮಾಡ್ಬೋದು. 8 ಎಳೆ ದಾರಕ್ಕೆ ಹೋಲ್ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ಬೀಡ್ಸಲ್ಲಿ. 5 ಚೈನ್ ಹಾಕ್ಕೊಂಡು ಮತ್ತೆ ನಾನು ಫಸ್ಟ್ ಚೈನ್ ಹೋಲಲ್ಲಿ ಲಾಕ್ನ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಮಧ್ಯ ಕುಚ್ಚನ್ನು ಹಾಕೊಬೋದು, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ.
ಎಂಟೆಳೆ ಹಾಕಿದ್ರೆ ಈ ರೀತಿ ದಪ್ಪವಾಗಿ ತಿಕ್ನೆಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. 6 ಎಳೆ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಇದ್ರ ಮೇಲೆ ಕೆಲವೊಬ್ಬರು ದಪ್ಪ ಬೇಕು ಅಂತಾರೆ, ಅಂಥವ್ರಿಗೆ ಈ ರೀತಿ 8 ಎಳೆ ಹಾಕ್ಕೊಳ್ಳಿ. ಈ ರೀತಿ ಆದಮೇಲೆ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನು. ಇದಾದಮೇಲೆ ನಾನು ಈಗ 3 ಚೈನ್ ಹಾಕ್ಕೊತೀನಿ. ಫಸ್ಟ್ ಒಂದು ಚೈನ್ ಹಾಕ್ಕೊಂಬಿಟ್ಟಿದ್ದೀನಿ ನಾನು. 1 2 3 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನು 3 ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು, ಈ 3 ಚೈನ್ ಏನಕ್ಕೆ ಅಂದರೆ ಇಲ್ಲಿ ಮಧ್ಯೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. 2 ಹಾಕ್ಕೊಬೋದು, 2 ಹಾಕ್ಕೊಂಡ್ರೆ ಹತ್ತತ್ರನೇ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ಲಾಕ್ನ ಮಾಡ್ಕೊಳ್ಳಿ. 8 ಎಳೆ ಆಗಿರೋದ್ರಿಂದ ದಾರ ತೆಗಿಯೋದು ಸ್ವಲ್ಪ ಕಷ್ಟನೇ ಅನಿಸ್ಬೋದು. ಸ್ವಲ್ಪ ಲೂಸಾಗಿ ದಾರ ತಗೊಂಡು ಆಮೇಲೆ ಟೈಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಈಗ 5 ಚೈನು. ಈಗ ಮತ್ತೆ ಇಲ್ಲಿ ಅದೇ ಥರ ಕಂಟಿನ್ಯೂ ಆಗುತ್ತೆ. ಸೇಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ ನಾವು, ಇಲ್ಲಿ ನಾನು ಲಾಕ್ ಹತ್ರ ಹಾಕ್ಕೊತಾ ಇಲ್ಲ. ಈ ಬೀಡ್ ಕೆಳಗಡೆ ಏನಿದೆ, ಬೀಡು ಮತ್ತು ಚೈನ್ ಮಧ್ಯೆ ಗ್ಯಾಪ್ ಇದೆ ಗೊತ್ತಾ, ಅಲ್ಲಿ ನಾನು ಲಾಕ್ನ ಮಾಡ್ಕೊತಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಬೀಡ್ ಲಾಕ್. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು 5 ಚೈನ್ ಗ್ಯಾಪಿಂದ ಮತ್ತೆ ದಾರ ತಂದಾಗ 3 ದಾರ ಆಗುತ್ತೆ. 3 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ನೀವು ಮಾಡ್ಕೊಂಡು ಹೋಗಬೇಕು. 5 6 7 ಎಷ್ಟಾದರೂ ಮಾಡ್ಕೊಬೋದು. ನಿಮ್ಗೆ ಬೀಡು ಅಷ್ಟೇ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡಿ. ಇದೇ ರೀತಿ ಬೀಡು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿ. ಸೇಮ್ ನಾನು ಅದೇ ರೀತಿ ಬೀಡ್ ಹಾಕ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಯಾವ ರೀತಿ ಕಂಟಿನ್ಯೂ ಮಾಡಿದೆ ಅದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅಷ್ಟೇ, ನೀವು 3 ಕಂಪ್ಲೀಟ್ ಆದಮೇಲೆ ನೀವು ಮತ್ತೆ 3 ಚೈನನ್ನ ಹಾಕ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನನಗೆ ಇಲ್ಲಿ ಬಟ್ಟೆ ಇಷ್ಟಕ್ಕೆ ಆಗಿದ್ದು, ಅದಕ್ಕೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಒಂದೇ ಕುಚ್ಚು ಬಂದಿರೋದು ನನಗೆ. ನಿಮಗೆ ಮುಂದೆ ಆಗ್ತಾ ಸೀರೆಗೆ ಮಧ್ಯೆ ಒಂದೊಂದು ಚೆನ್ನಾಗಿರೋ ಬೀಡ್ಸ್ ಬರುತ್ತೆ. ಬೀಡ್ಸ್ ಬೇಡ ಅಂದರೆ ನೀವು ಚೈನ್ ಹಾಕ್ಕೊಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇದೇ ರೀತಿ. ಫುಲ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಫುಲ್ ಕಂಪ್ಲೀಟ್ ಆದಮೇಲೆ ಕಾಣಿಸುತ್ತೆ. ನೋಡಿ ಮಧ್ಯೆ ಒಂದು ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನನಗೆ ಬಟ್ಟೆ ಸಾಕಾಗಿದೆ ಅಷ್ಟೇ.